ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ನಮ್ಮನ್ನು ತಿರುಗಿ ಆನ್ಲೈನ್ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂತಹ ಆಶೀರ್ವಾದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂಥ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ದೇವ, ಹೌದು ಕರ್ತನೆ, ಇವತ್ತಿಂದ ಆರಾಧನೆ ಪ್ರಾರಂಭವು ಕರ್ತನೆ, ಒಂದು ಪ್ರಾರ್ಥನೆ ಕೂಟದ ಪ್ರಾರಂಭ, ಮಧ್ಯಸ್ಥನು, ಕೊನೆಗೆ ನೀನಾಗಿ ನಡೆಸು. ಹೇಳುವಂಥ ವಾಕ್ಯಗಳು ಸ್ವಾಮಿ ನನ್ನ ಮುಖಾಂತರವಾಗಿ ನೀನೇ ಮಾತಾಡು ಕರ್ತನೆ. ಕೇಳಿದ ವಾಕ್ಯವು ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಿ 100ಕ್ಕೆ 100 ಪ್ರತಿಫಲ ಕೊಟ್ಟು ಆಶೀರ್ವಾದ. ಇವತ್ತು ಅನೇಕ ಜನರು ವಾಕ್ಯನ ಕೇಳಿ ರಕ್ಷಣೆ ಹೊಂದಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಅಪೊಸ್ತಲ ಬರೆದ ಕೃತ್ಯಗಳು 4ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯ ನೋಡ್ತೇವೆ. ಹಲ್ಲೆಲೂಯಾ. ಸೊ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಮನೆ ಕಟ್ಟುವರಾದ ನೀವು ಏನೇಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆ ಗಲ್ಲಾದನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಬರಬೇಕಾಗಿದ್ದ ರಕ್ಷಣೆಯು ಆತನ ಹೆಸರಿನಲ್ಲಿ ಹೊರತು ಮತ್ಯಾವ ಹೆಸರಿನಲ್ಲಿಲ್ಲ. ಆಕಾಶದ ಕೆಳಗೆ ರಕ್ಷಣೆ ಎಂಬುದು ಕೇವಲ ಯಾರ ಹೆಸರಲ್ಲಿದೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಪೇತ್ರ ಯೋಹನರು ಈ ಒಂದು ವಾಕ್ಯವನ್ನು ಇಲ್ಲಿ ಹೇಳುವಾಗ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೊ ಬರಬೇಕಾಗಿರುವಂಥ ರಕ್ಷಣೆಯು ಭೂಮಿಯ ಆಕಾಶದ ಕೆಳಗೆ ಯಾರ ಹೆಸರಿನಲ್ಲಿ ರಕ್ಷಣೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದರೆ ರಕ್ಷಣೆ ಎಂಬುದು ಯಾರ ಹೆಸರಲ್ಲಿದೆ? ಏನೇಸಿದ ಬೇಡವಾದ ಅಂಥೇಳಿ ಬಿಟ್ಟ ಕಲ್ಲಾಗಿರುವ ಯೇಸು ಕ್ರಿಸ್ತನೇ, ಆತನ ಹೆಸರಿನಲ್ಲೇ ರಕ್ಷಣೆ ಇದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಪೇತ್ರ ಯೋಹನರು ಇಲ್ಲಿ ಅನೇಕ ಒಂದು ಧರ್ಮಶಾಸ್ತ್ರಿಗಳ ಮುಂದೆ, ಫರಿಸಾಯರ ಮುಂದೆ, ಸದ್ದುಕಾಯರ ಮುಂದೆ ಈ ವಾಕ್ಯವನ್ನು ಅವರು ಬೋಧಿಸ್ತಾ ಇದ್ದಾರೆ. ಯಾಕಂದರೆ ಇವ್ರ ಮುಖಾಂತರವಾಗಿ ಏನಾಗಿತ್ತು? ಅಲ್ಲಿ ಒಂದು ಅದ್ಭುತ ಕಾರ್ಯ ಜರುಗಿತ್ತು. ಯಾರ ಹೆಸರಲ್ಲಿ ಅದ್ಭುತ ಕಾರ್ಯ ಜರುಗಿತ್ತು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಲ್ಲಿ ಅದ್ಭುತ ಕಾರ್ಯ ಜರುಗಿತ್ತು. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನಾಗಿದೆ? ಅದ್ಭುತ ಇದೆ. ಆತನ ಹೆಸರಿನಲ್ಲಿ ಅದ್ಭುತ ಕಾರ್ಯ ಆಗುವಂಥ ಆಶೀರ್ವಾದ ಇದೆ. ಸೊ ಒಂದು ರಕ್ಷಣೆ ಅಲ್ಲಿ ಒಂದು ರಕ್ಷಣೆ ಕೊಡಲ್ಪಟ್ಟಿತ್ತು. ಅಂದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನ ಹೆಸರು ನಿಮಿತ್ತವಾಗಿ ಪೇತ್ರ ಯೋಹನರು ಏನು ಮಾಡಿದರು? ಅಲ್ಲೊಂದು ಅದ್ಭುತ ಕಾರ್ಯ ಮಾಡಿದರು. ಅದು ಅದ್ಭುತ ಕಾರ್ಯ ಎಂದರೆ ಏನು? ಸೊ ಅಪೊಸ್ತಲ ಬರೆದ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲೊಬ್ಬ ಹುಟ್ಟು ಕುಂಟನನ್ನು ನಾವು ನೋಡ್ತೇವೆ. ಆತನು ಸುಮಾರು 40 ವರ್ಷಗಳಿಂದ ಆತನ ಹುಟ್ಟು ಕುಂಟನಾಗೆ ಭಿಕ್ಷೆ ಬೇಡ್ತಾ ಇದ್ದನು. ಸೊ ದೇವಾಲಯದಲ್ಲಿ ಗೇಟಿನ ಹತ್ರ ಕೂತಿದಾಗ ಅನೇಕ ಜನರು ಬಂದು ಆತನ ಭಿಕ್ಷೆ ಬೇಡ್ತಾ ಇರುವಾಗ ಆತನಿಗೆ ಅನೇಕ ಜನರು ಭಿಕ್ಷೆ ಹಾಕ್ತಾಯಿದ್ರು. ಸೊ ಒಂದು ದಿವಸ ಪೇತ್ರ ಯೋಹನರು ಮಧ್ಯಾಹ್ನದ ಸಮಯದ ಪ್ರಾರ್ಥನೆಗೆ, ಅವರು ಒಂದು ಆರಾಧನೆಗೆ ದೇವಾಲಯಕ್ಕೆ ಹೋಗುವಾಗ ಆ ವ್ಯಕ್ತಿಯನ್ನು ನೋಡ್ತಾರೆ. ಹಲ್ಲೆಲೂಯಾ. ಸೊ ಪೇತ್ರ ಯೋಹನು ನೋಡಿ ಆ ಪೇತ್ರ ಆತನಿಗೆ ಅಂತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. ನೀನು ನನಗೆ ನೋಡು, ದೃಷ್ಟಿಸಿ ನೋಡು ಅಂತ ಹೇಳಿದಾಗ ಆ ಪೇತ್ರ ನನ್ನೇ ಆ ಒಂದು ಕುಂಟನೇನು ಮಾಡ್ತಾನೆ? ದೃಷ್ಟಿಸಿ ನೋಡ್ತಾನೆ. ಅಂದರೆ ಈತನಿಂದ ಏನೋ ಒಂದು ದೊಡ್ಡ ಒಂದು ಗಂಟು ಸಿಗ್ಬೋದೆಂಬುದಾಗಿ ಆತನು ನಿರೀಕ್ಷೆ ಇಟ್ಟು ಆ ಪೇತ್ರನ ಮುಖವನ್ನೇ ನೋಡಿದನು. ಆಗ ಪೇತ್ರನ ಹೇಳಿದನು, ಬೆಳ್ಳಿ ಬಂಗಾರವಂತ ನನ್ನನ್ನಿಲ್ಲ, ನನ್ನಲ್ಲಿರುವಂಥದ್ದು ನೀನು ಕೊಡುತ್ತೇನೆ ಅಂತ ಹೇಳಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳಿದಾಗ ಆ ಒಂದು ಕುಂಟನ ಕಾಲುಗಳು ಏನು ಬಂತು? ಬಲ ಬಂತು, ಶಕ್ತಿ ಬಂತು. ಆತನ ಅದೇ ಸಮಯದಲ್ಲಿ ಎದ್ದು ನಿಂತು ಹಾರಿ ಆತನ ಜೊತೆ ಪೇತ್ರ ಯೋಹನರ ಜೊತೆ ಎಲ್ಲೋ ಹೋಗ್ತಾ ಇದ್ದನು? ದೇವಾಲಯ ಒಳಕ್ಕೆ ಹೋಗ್ತಾ ಇದ್ದನು, ದೇವರಿಗೆ ಸ್ತುತಿ ಮಾಡಿಕೊಂಡು, ದೇವರಿಗೆ ಆರಾಧನೆ ಮಾಡಿಕೊಂಡು. ಅಷ್ಟು ದಿವಸ ಆತನು ದೇವಾಲಯದಲ್ಲಿ ಹೋಗಿಲ್ಲ. ಸೊ ಯಾವಾಗಾಯಿತು ಪೇತ್ರ ಯೋಹನರಿಗೆ ದೇವರು ಆ ಹುಟ್ಟು ಕುಂಟನಿಗೆ ಹತ್ರ ಕಳಿಸಿದರೋ ಆತನಿಗೆ ಪೇತ್ರ ಭಿಕ್ಷೆ ಹಾಕಲಿಲ್ಲ. ಸೊ ಯೇಸು ಕ್ರಿಸ್ತನ ಹೆಸರಿನಲ್ಲಿದ್ದಂಥ ರಕ್ಷಣೆ ಆ ಕುಂಟನ ಜೀವಿತದಲ್ಲಿ ತೋರಿಸಿದರು. ಈ ಅದ್ಭುತ ಜರುಗಿದು ನೋಡಿ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ? ಆ ಹುಟ್ಟು ಕುಂಟನಿಗೆ ಆಗಿರುವಂಥ ಅದ್ಭುತ ನೋಡಿ ಈತನು ಅವನೇನಾ ಅಥವಾ ಬೇರೆಯವನ ಅಂತೇಳಿ ಪರೀಕ್ಷೆ ಮಾಡ್ತಾರೆ.
ಆದರೆ ಇವನು ಆತನೇ ಆ ಭಿಕ್ಷೆ ಬೇಡ್ತಿರುವಂಥ ಆ ವ್ಯಕ್ತಿ ಈತನೆಂಬುದಾಗಿ ಗುರುತು ಹಿಡಿದು ಅನೇಕ ಜನರು ಬೆರಗಾಗುತ್ತಾರೆ. ಫರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿಗಳು ಪೇತ್ರನ ಕರೆಸ್ತಾರೆ. ಕರೆಸಿ ಈತನಿಗೆ ಹೇಗೆ ಗುಣವಾಯಿತು ಅಂತ ಕೇಳ್ತಾರೆ. ಹಾಗಾಗಿ ಪೇತ್ರ ಅಂತಾನೆ, ನೀವು ಮನೆ ಕಟ್ಟುವರಾಗಿರುವಾಗ ಹಿನೇಸಿದ ಬೇಡವಾದ ಕಲ್ಲು ಯೇಸು ಕ್ರಿಸ್ತನಾಗಿದ್ದನು. ಆತನಿಗೆ ನೀವೇನು ಮಾಡಿದಿರಿ? ಶಿಲುಬೆಗೆ ಹಾಕಿದಿರಿ. ಪಿಲಾತನು ಆತನಿಗೆ ಬಿಡಿಸ್ಬೇಕಂದಿದ್ದನು, ಭಾಳಷ್ಟು ಪೇಚಾಡಿದನು. ಆದರೆ ನೀವು ಸಜೀವುಳ್ಳ ದೇವರನ್ನು ಬಿಟ್ಟು ಕೊಲೆಗಾರನು, ಕಳ್ಳನ ಆಗಿರುವಂಥ ಬರಬ್ಬನಿಗೆ ನೀವು ಬಿಡಿಸಿಕೊಂಡಿದ್ದೀರಿ. ಜೀವ ನಾಯಕನಾಗಿರುವಂಥ ಯೇಸುವನ್ನು ನೀವೇನು ಮಾಡಿದಿರಿ? ಶಿಲುಬೆಗೆ ಹಾಕಿದ್ದೀರಿ. ಅದೇ ಒಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಮನುಷ್ಯನಿಗೇನಾಯಿತು? ರಕ್ಷಣೆ ಆಯಿತು. ಈ ಮನುಷ್ಯನಿಗೇನು ಸ್ವಸ್ಥತೆ ಆಯಿತು ಅಂತೇಳಿ ಪೇತ್ರನು ಹೇಳ್ತಾನೆ. ಆ ಒಂದು ಧರ್ಮಶಾಸ್ತ್ರಿಗಳು ಅನೇಕ ಜನ ಕೇಳ್ತಾರೆ, ಈತನಿಗೆ ಸ್ವಸ್ಥ ಆಗಲಿಕ್ಕೆ ಏನು ಕಾರಣ? ಯಾವೊಂದು ಇದರಿಂದ ನೀವು ಮಾಡಿದ್ರಿಂದಿದಾಗ ಯೇಸುವಿನ ಹೆಸರಿನಲ್ಲಿ ನಾವು ಅದ್ಭುತ ಮಾಡಿದೆವು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಭೂಮಿಯ ಮೇಲೆ ಆಕಾಶದ ಕೆಳಗೆ ಯಾರ ಹೆಸರಲ್ಲೂ ರಕ್ಷಣೆ ಇಲ್ಲ. ಇವತ್ತು ರಕ್ಷಣೆ ಎಂಬುದು ಏನಿದೆ? ದೇವರ ಹೆಸರಿನಲ್ಲಿದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ರಕ್ಷಣೆ ಇದೆ. ಹುಟ್ಟು ಕುಂಟನಿಗೆ ಕಾಲು ಕೊಡುವಂಥ ಆ ದೇವರು ಆಗಿದ್ದಾರೆ. ಯೇಸು ಕ್ರಿಸ್ತನು ಹೆಸರಿನಲ್ಲಿ ಪೇತ್ರ ಯೋನ ಏನು ಮಾಡಿದರು? ಅದ್ಭುತ ಮಾಡಿದರು. ಅದ್ಭುತ ನೋಡಿ ಅನೇಕ ಜನ ಬೆರಗಾಗಿ ವಿಚಾರಿಸ್ತಾ ಇದ್ದರು. ಇವತ್ತು ಕೂಡ ನಮ್ಮ ಜೀವನದಲ್ಲಿ, ಇವತ್ತು ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಆಗ್ತವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದ್ಭುತ ಆಗುತ್ತದೆ. ಅಂದರೆ ರಕ್ಷಣೆ ಎಂಬುದು ಆತನ ಹೆಸರಿನಲ್ಲಿ ಮಾತ್ರ ಅಡಕವಾಗಿದೆ. ಇವತ್ತು ನಿಮಗೆ ರಕ್ಷಣೆ ಬೇಕಂದರೆ ಯಾರ ಹೆಸರಿನಲ್ಲಿ ರಕ್ಷಣೆ ಇದೆ? ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಇದೆ. ಯಾಕಂದರೆ ಆತನು ಈನೇಸಿದ ಬೇಡವಾದ ಕಲ್ಲಾಗಿರುವಾಗ ಆತನು ಮುಖ್ಯವಾದ ಮೂಲೆಗಲ್ಲಾದನು. ಇವತ್ತು ಯೇಸು ಕ್ರಿಸ್ತನಲ್ಲಿ ನೀನು ನಂಬಿಕೆ ಇಟ್ಟಿದಾಗ, ಇವತ್ತು ಎಷ್ಟೇ ವರ್ಷ ನೀನು ರೋಗದಿಂದ ಬಾಧೆ ಪಡ್ತಾ ಇದ್ರು ಕೂಡ ದೇವರು ಏನು ಮಾಡ್ತಾರೆ? ನನಗೆ ಆತನ ಹೆಸರಿಮಿತವಾಗಿ ನಿನಗೆ ಎಬ್ಬಿಸ್ತಾರೆ. ಹುಟ್ಟು ಕುಂಟನು 40 ವರ್ಷ ಆತನು ಎದ್ದು ನಡೆದೇ ಇಲ್ಲ. ಯಾವಾಗ ಪೇತ್ರ ಯೋಹನ್ನರು ದೇವರು ಆತನ ಜೀವಿತದಲ್ಲಿ ಕಳಿಸಿದರು, ಆತನ ಜೀವನದಲ್ಲಿ ಅವನು ಎದುರುಗಡೆ ಕಳಿಸಿದರೋ ಅಲ್ಲೇನಾಯ್ತು? ಅವನಿಗೆ ರಕ್ಷಣೆ ಬಂತು. ಆಗ ಆ ಭಿಕ್ಷೆ ಬೇಡೋದು ಬಿಟ್ಟು ಪೇತ್ರರ ಜೊತೆನೇ ಆತನು ದೇವಾಲಯದಲ್ಲಿ ಬಂದನು. ಪೇತ್ರರ ಜೊತೆನೇ ಆತನು ತಿರುಗಾಡ್ತು ಅದನ್ನು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನಾವು ರಕ್ಷಣೆ ಬೇಕಂತ ಹೇಳಿ ಅಲ್ಲಿ ಇಲ್ಲಿ ಹುಡುಕಾಡ್ತೀವಿ. ಅದರ ನಿಜವಾದ ರಕ್ಷಣೆ ನನ್ನ ರಕ್ಷಕನ ಯೇಸು ಕ್ರಿಸ್ತನ ಹೆಸರಿನಲ್ಲಿದೆ. ಇವತ್ತು ನಮಗೂ ನಿಮಗೂ ರಕ್ಷಣೆ ಬೇಕಂದರೆ ನಾವು ಯಾರ ಹೆಸರಿನ ರಕ್ಷಣೆ ಹೊಂದಬೇಕು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆ ಹೊಂದಬೇಕು. ಮಾರ್ಕ ಬರೆದ ಸುವಾರ್ತೆ 16:16 ದೇವರ ವಾಕ್ಯ ಹೇಳುತ್ತದೆ, ನಂಬಿ ಕೊಳ್ಳುವನು ರಕ್ಷಣೆ ಹೊಂದುವನು, ನಂಬಿ ದೇವರ ವಾಕ್ಯವನ್ನು ನಂಬುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ಮರಣ ದಂಡನೆಗೆ ಗುರಿಯಾಗುವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ರಕ್ಷಣೆ ಎಲ್ಲಿದೆ? ಯೇಸು ಕ್ರಿಸ್ತನ ಹೆಸರು ರಕ್ಷಣೆ ಇದೆ ಅಂತೇಳಿ ನಂಬಬೇಕು. ಆಗ ನಂಬಿದಾಗ ನಾವೇನು ಮಾಡ್ತೀವಿ? ದೀಕ್ಷಾಸ್ನಾನ ಮಾಡಿಸ್ಕೊಂಡಾಗ ರಕ್ಷಣೆ ಹೊಂದ್ತೀವಿ. ಇವತ್ತು ನಾವು ರಕ್ಷಣೆ ಹೊಂದಿಲ್ಲ ಅಂದರೆ, ನಂಬಲಿಲ್ಲ ಅಂದರೆ ಮರಣದಂಡನೆ ಗುರಿ ಆಗ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದು ಆತ್ಮಿಕವಾಗಿ ನಾವು ಮರಣದಂಡನೆ ಹೊಂದುತ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಒಂದು ಸನ್ನಿವೇಶ ನೋಡಿ ಅವ್ರು ಹೇಳ್ತಾರೆ, ಇವತ್ತೊಂದು ದೊಡ್ಡ ಸೂಚಕಾರ್ಯ ಆಯಿತು, ಇವ್ರ ಮುಖಾಂತರ ಜರುಗಿದೆ, ಇದು ಹೆಂಗೆ ನಿಲ್ಲಿಸ್ಬೇಕಂತ ಹೇಳಿ ಮಾತಾಡಿ ಅವ್ರು ಏನು ಮಾಡ್ತಾರೆ? ಆ ಯೇಸು ಕ್ರಿಸ್ತನ ಹೆಸರು ಹೇಳಿ ಇವತ್ತು ಅದ್ಭುತ ಕಾರ್ಯ ಆಗಿದೆ, ಆದರೆ ಮುಂದೆ ಆತನ ಹೆಸರನ್ನು ಎತ್ತಬಾರದು ಎಂಬುದಾಗಿ ಆ ಒಂದು ಧರ್ಮಶಾಸ್ತ್ರಿಗಳು ಫರಿಸಾಯರು ಏನು ಮಾಡ್ತಾರೆ? ಅವರಿಗೆ ವಾರ್ನಿಂಗ್ ಕೊಡ್ತಾರೆ. ಇವತ್ತು ಎಲ್ಲೆಲ್ಲಿ ದೇವರ ಕಾರ್ಯ ನಡೀತದೋ ಅಲ್ಲಿ ವಿರೋಧಗಳು ಹೆಚ್ಚಾಗ್ತವೆ. ಎಲ್ಲಿ ಯೇಸು ಸ್ವಾಮಿ ನಂಬ್ಕೋತಾರೋ, ಎಲ್ಲಿ ರಕ್ಷಣೆ ಜನರು ಹೊಂತಾರೋ, ಎಲ್ಲಿ ಜನರಿಗೆ ಒಳ್ಳೆಯದಾಗ್ತದೋ, ಎಲ್ಲಿ ಯಾವ ಸ್ಥಳದಲ್ಲಿ ದೇವರ ವಾಕ್ಯ ಹರಡುತ್ತದೋ, ಎಲ್ಲಿ ಯಾವ ಕುಟುಂಬದಲ್ಲಿ ಯಾವ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ಆಗ್ತದೋ, ರಕ್ಷಣೆ ಹೊಂತಾರೋ, ಅವ್ರಿಗೆ ಸ್ವಸ್ಥತೆ ಆಗುತ್ತದೋ, ಅಲ್ಲೇನಾಗುತ್ತೆ? ಅನೇಕ ಸೈತಾನನು ಅನೇಕ ಜನರಿಗೆ ಎಬ್ಬಿಸ್ತಾನೆ. ನೋಡಿ, ಹುಟ್ಟು ಕುಂಟನಿಗೆ ಕಾಲು ಕುಂಟನಾಗಿದ್ದಾಗ ಆತನು ಯಾರೂ ಕೇಳಿಲ್ಲ. ಅದರ ಆತನಿಗೆ ಒಳ್ಳೇದಾದಮೇಲೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿಗೆ ಒಳ್ಳೇದಾದಮೇಲೆ ಈತನಿಗೆ ಒಳ್ಳೇದು ಹೆಂಗಾಯಿತು ಅಂತ ವಿಚಾರಿಸ್ತಾ ಇದ್ದಾರೆ. ಆತನಿಗೆ ಕುಂಟನಾಗಿರುವಾಗ, ಆತನು ಹುಟ್ಟಿನಿಂದ ಕುಂಟನಾಗಿದ್ದ, ಆತನಿಗೆ ಕುಂಟನಾಗಿರಲ ಕಾರಣ ಏನು?
ಆತನಿಗೆ ಯಾಕೆ ಕೇಡು ಬಂತೇಳಿ ಯಾರೂ ಲಕ್ಷ್ಯ ಮಾಡಿಲ್ಲ. ಆದರೆ ಯಾವಾಗಾಯಿತು ಅವನಿಗೆ ಒಳ್ಳೆಯದಾಯಿತು, ಆತನ ಕಾಲುಗಳ ಹರಳುಗಳ ಫಲ ಬಂತು, ಯಾವಾಗಾಯಿತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನಿಗೆ ಅದ್ಭುತ ಆಯಿತು, ಸೊ ಜನ ಏನು ಮಾಡ್ತಾರೆ, ಅಲ್ಲಿ ವಿಚಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಚಾರಿಸಿ ಏನು ಮಾಡ್ತಾರೆ, ಆತನ ಹೆಸರು ಎತ್ತಬಾರ್ದಂದು ವಾರ್ನಿಂಗ್ ಕೊಡ್ತಾರೆ. ಇವತ್ತು ಅನೇಕ ಸ್ಥಳದಲ್ಲಿ ಕೂಡ ದೇವರ ಕಾರ್ಯ ಮಾಡ್ತಾ ಇದ್ದಾರೆ. ಅನೇಕ ಜನರು ಯೇಸು ಸ್ವಾಮಿ ಹೆಸರು ರಕ್ಷಣೆ ಹೊಂದ್ತಾ ಇದ್ದಾರೆ. ಅಲ್ಲಿ ಅನೇಕ ವಿರೋಧಗಳು ಏನು ಮಾಡ್ತಾ ಇದ್ದಾರೆ, ದೇವರಿಗೆ ವಿರೋಧವಾಗಿರುವಂಥ ಜನರು ಇರ್ತಾ ಇದ್ದಾರೆ. ಸೈತಾನ್ ಅನೇಕ ಜನರಿಗೆ ವಿರೋಧವಾಗಿ ನಿಲ್ಲಿಸಿ, ಯೇಸು ಸ್ವಾಮಿ ನಂಬ್ಕೋತೀರಿ ಅಕ್ಕ, ಚರ್ಚಿಗೆ ಯಾಕೆ ಹೋಗ್ತೀರಿ, ಅಲ್ಲೇಕೆ ಹೋಗ್ತೀರಿ, ಪ್ರಾರ್ಥನೆ ಯಾಕೆ ಮಾಡ್ಕೋತೀರಿ ಅಂಥೇಳಿ ಅನೇಕ ಜನರು ಏನು ಮಾಡ್ತಾರೆ, ಅವರವ್ರ ಕುಟುಂಬ ಅವ್ರ ಊರಲ್ಲಿ ಜನರು ಎದ್ದು ವಿರೋಧ ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಿದ್ದಾಗ ಯಾರೂ ಕೇಳಲ್ಲ, ಅಂದರೆ ಒಬ್ಬ ವ್ಯಕ್ತಿಗೆ ಒಳ್ಳೇದಾದ್ಮೇಲೆ ಏನು ಮಾಡ್ತಾರೆ, ಜನ ಕೇಳ್ತಾರೆ. ಹುಟ್ಟು ಕುಂಟನಿಗೆ ಒಳ್ಳೇದಾದ್ಮೇಲೆ ಇಡೀ ಊರೇ ಕೇಳ್ತಾ ಇತ್ತು, ಈತನಿಗೆ ಒಳ್ಳೇದು ಹೆಂಗಾಯಿತು, ಯಾಕಾಯಿತು, ಯಾವ ವಿಷಯದಲ್ಲಿ ಯಾವುದರಿಂದ ಒಳ್ಳೇದಾಯ್ತು ಅಂತೇಳಿ ವಿಚಾರಿಸ್ತಾರೆ. ಅಂದರೆ ಇವತ್ತು ನಿನ್ನ ಜೀವನದಲ್ಲೂ ಕೂಡ ಇವತ್ತು ಒಳ್ಳೇದಾಗಬೇಕಾದರೆ ಜನ ವಿಚಾರಿಸ್ತಾರೆ. ಒಬ್ಬ ವ್ಯಕ್ತಿ ವಿಷಯದಲ್ಲಿ ಇವತ್ತು ಅವನು ರೋಗದ ಬಿಡುಗಡೆ ಆಗಿದ್ದಾನೆ, ಆತನ ಬಡತನ ಹೋಗಿದೆ, ಆತನ ಐಶ್ವರ್ಯವಂತನಾಗಿದ್ದಾನೆ, ಇವತ್ತು ಅವನಿಗೆ ಆರೋಗ್ಯವಾಗಿ ಅವನು ಸಮೃದ್ಧಿಯಾಗಿ ಬೆಳೀತಾನಿದ್ದಾರೆ. ಜನ ಏನು ಮಾಡ್ತಾರೆ, ವಿಚಾರಿಸ್ತಾರೆ, ಈತನು ಇಂಥ ಪರಿಸ್ಥಿತಿಯಲ್ಲಿ ಇದ್ದನಲ್ಲ, ಈಗ ಹಿಂಗೆ ಒಳ್ಳೇದಾಗಿದೆಯಲ್ಲ, ಯಾಕೆ ಕಾರಣ, ಏನು ಕಾರಣ ಎಂಬುದಾಗಿ ವಿಚಾರಿಸ್ತಾರೆ. ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಾದಾಗ ಯೇಸು ಕ್ರಿಸ್ತನನ್ನು ನಂಬಬಾರ್ದು ಅಂಥೇಳಿ ಸೈತಾನ್ ಏನು ಮಾಡುತ್ತೆ, ಅನೇಕ ಜನರ ವಿಷಯದಲ್ಲಿ ಆತನ ಹೆಸರು ಮೇಲೆ ಪ್ರಾರ್ಥನೆ ಮಾಡ್ಕೋಬಾರ್ದು, ಆತನಿಗೆ ಆಲೆ ಹೋಗಬಾರ್ದು, ಸುವಾರ್ತೆ ಇನ್ನೂ ಹೆಚ್ಚಿಗೆ ಹರಡಬಾರ್ದು ಅಂಥೇಳಿ ಸೈತಾನ್ ಏನು ಮಾಡುತ್ತೆ, ವಿರೋಧ ಮಾಡುತ್ತೆ. ಯಾಕಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆ ಇದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದ್ಭುತ ಇದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುಗಡೆ ಆಗಿದೆ. ಯಾಕಂದರೆ ಆತನು ಸತ್ಯ ದೇವರು, ನಮ್ಮನ್ನು ಕಣ್ಣೀರು ಕಷ್ಟಗಳಿಂದ ರೋಗ ವ್ಯಾಧಿಗಳಿಂದ ಬಿಡಿಸುವ ದೇವರಾಗಿದ್ದಾನೆ. ಅದಕ್ಕೆ ಸೈತಾನನು ಆ ಒಂದು ಪರಿಸರದ ಮಧ್ಯದಲ್ಲಿ ಆ ಧರ್ಮಶಾಸ್ತ್ರಗಳ ಮುಖಾಂತರವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಇವತ್ತು ಯೇಸು ಕ್ರಿಸ್ತನು ಈ ಲೋಕದ ಹುಟ್ಟಿ ಜನಿಸಿ ಅದ್ಭುತ ಕಾರ್ಯ ಮಾಡಿ ಸತ್ತು ಪರಲೋಕಕ್ಕೆ ಹೋದನು, ಈ ಶಿಷ್ಯರಿಗಿಂತ ಅಧಿಕಾರ ಬಂದಿದ್ದಲ್ಲ ಅಂಥೇಳಿ ಅನೇಕ ಜನ ಬೆರಗಾದರು. ಆ ದೇವರ ಅಧಿಕಾರ ಮನುಷ್ಯರಿಗೆ ಶಿಷ್ಯರಿಗೆ ಕೊಟ್ಟಿದ್ದನ್ನು ನೋಡಿ ಸೈತಾನ್ ಏನು ಮಾಡ್ತಾನೆ, ಅಲ್ಲಿ ಆ ಶಾಸ್ತ್ರಗಳ ಮುಖಾಂತರವಾಗಿ ಆತನ ಹೆಸರು ಎತ್ತಬಾರ್ದಂತ ವಾರ್ನಿಂಗ್ ಕೊಡ್ತಾರೆ. ಆದರೆ ಪೇತ್ರ ಯೋಹನ್ನರು ಅವ್ರ ವಾರ್ನಿಂಗ್ಗೆ ಬೆಲೆ ಕೊಡಲ್ಲ. ದೇವರ ಮಾತು ಕೇಳೋದಕ್ಕಿಂತ, ನಿಮ್ಮ ಮಾತು ಕೇಳೋದಕ್ಕಿಂತ ದೇವರ ಮಾತು ಕೇಳೋದು ಎಷ್ಟೋ ಒಳ್ಳೆಯದು. ಅವ್ರು ಲಕ್ಷ್ಯ ಮಾಡಲಿಲ್ಲ ಪ್ರಿಯರೇ. ಇವತ್ತು ದೇವರ ವಾಕ್ಯ ನೀನು ಓದುವಾಗ, ಪ್ರಾರ್ಥನೆ ಮಾಡುವಾಗ, ನಿನಗೆ ಒಳ್ಳೆಯದಾಗಿರುವಾಗ, ನಿನಗೆ ಒಳ್ಳೆಯ ಒಂದು ಬಿಡುಗಡೆ ಆದಾಗ, ಇವತ್ತು ನೀನು ಸುವಾರ್ತೆನ ಸಾರುವಾಗ, ಇವತ್ತು ಅನೇಕ ಜನ ನೀನು ವಾರ್ನಿಂಗ್ ಮಾಡ್ಬೋದು. ನೀನು ದೇವರ ವಾಕ್ಯ ಸಾರಬೇಡ, ನೀ ಪ್ರಾರ್ಥನೆ ಮಾಡಬೇಡ, ನೀ ಆಲೆಗೆ ಹೋಗಬೇಡ ಅಂತ ಹೇಳಿದ್ರು ಕೂಡ ಅನೇಕ ಜನ ನಿನಗೆ ವಿರೋಧ ಮಾಡಿದ್ರು ಕೂಡ ನೀನು ಅವ್ರ ಮಾತಿಗೆ ನೀನು ಲಕ್ಷ್ಯ ಕೊಡಬೇಡ. ಯಾಕಂದರೆ ಮನುಷ್ಯರ ಮುಂದೆ ದೇವರ ಮಾತು ಕೇಳೋದು ಎಷ್ಟೋ ಸುಲಭ, ಎಷ್ಟೋ ಉತ್ತಮ. ಮನುಷ್ಯಗೆ ಮತ್ತು ದೇವ್ರಿಗೆ ಹೋಲಿಸಿದಾಗ ಮನುಷ್ಯನ ಮಾತು ಕೇಳೋದಕ್ಕಿಂತ ಯಾರ ಮಾತು ಕೇಳಬೇಕು, ನಾವು ದೇವ್ರ ಮಾತು ಕೇಳಬೇಕು. ಪೇತ್ರ ಯೋಹನ್ನರು ಅದೇ ಅಂತಾರೆ, ನೀವು ಮನುಷ್ಯರಾಗಿರುವಾಗ ನಿಮ್ಮ ಮಾತು ಕೇಳೋದಕ್ಕಿಂತ ನಾವು ದೇವ್ರ ಮಾತು ಕೇಳೋದು ನಮಗೆ ಉತ್ತಮ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ರು ಅವರಿಗೆ, ನೀವು ಲೋಕದ ಪ್ರಪಂಚದ ಎಲ್ಲ ದೇಶಗಳು ಹೋಗಿ ಎಲ್ಲ ದೇಶ ಜನ ಶಿಷ್ಯರನ್ನು ಮಾಡಿರಿ, ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ಅವ್ರು ದೀಕ್ಷಾಸ್ನಾನ ಮಾಡಿಸ್ರಿ ಅಂಥೇಳಿ ಅವರಿಗೆ ಆಜ್ಞೆ ಕೊಟ್ಟಿದ್ದರು. ಆ ದೇವರ ವಾಕ್ಯವನ್ನು, ದೇವರ ಮಾತನ್ನು ಆಲಿಸ್ಕೊಂಡು, ದೇವರ ಆಜ್ಞೆಯನ್ನು ಕೈಗೊಂಡು ಅವ್ರೇನು ಮಾಡ್ತಾ ಇದ್ದಾರೆ, ಅನೇಕ ಜನರು ಸುವಾರ್ತೆ ಸಾರ್ತಾ ಇದ್ದಾರೆ. ಆ ಸ್ಥಳದ ಅನೇಕ ಜನರು ರೋಗಿಗಳು ಗುಣಪಡಿಸ್ತಾ ಇದ್ದಾರೆ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಅನೇಕರ ಪಾಪಿಗಳನ್ನು ರಕ್ಷಣೆ ಮಾರ್ಗ ನಡೆಸಿರಿ ಎಂಬುದಾಗಿ ದೇವರು ಹೇಳಿದಂತೆ ಆ ಒಂದು ಪೇತ್ರ ಯೋಹನ್ನರು ಏನು ಮಾಡಿದರು, ಅದೇ ರೀತಿ ನಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಅನೇಕ ಆ ಒಂದು ರೋಮ್ ಸರ್ಕಾರದ ಆ ಒಂದು ಅಧಿಕಾರಿಗಳು ಅವ್ರಿಗೆ ವಾರ್ನಿಂಗ್ ಕೊಟ್ಟರು ಕೂಡ ಅವ್ರಿಗೆ ಮಣಿಲಿಲ್ಲರಿ. ಇವತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಇವತ್ತು ದೇವರ ವಾಕ್ಯ ಓದುವಾಗ, ಪ್ರಾರ್ಥನೆ ಮಾಡುವಾಗ, ನಮ್ಮ ದೇವರ ಆಶ್ವಾದ, ಸ್ವಸ್ಥತೆ, ಬಿಡುಗಡೆ ಕೊಡುವಾಗ ಇವತ್ತು ಅನೇಕ ವಿರೋಧ ಬರುತ್ತೆ. ನಮ್ಮ ಮನೆಯಲ್ಲಿ, ಊರಲ್ಲಿ ಅನೇಕ ಕೆಲಸ ಮಾಡೋ ಸ್ಥಳದಲ್ಲಿ ಅನೇಕ ವಿರೋಧ ಮಾಡ್ತಾರೆ. ನಮ್ಮ ದೇವರ ಹೆಸರು ಹರಡಬಾರ್ದು, ದೇವರ ವಾಕ್ಯ ಅನೇಕ ಜನ ಮುಟ್ಟಬಾರ್ದು, ರಕ್ಷಣೆ ಮಾಡಿ ಜನರು ಹೋಗಬಾರ್ದು ಎಂಬುದಾಗಿ ಸೈತಾನ್ ಏನು ಮಾಡ್ತಾನೆ, ಅನೇಕರ ಮನುಷ್ಯರ ಮನಸ್ಸಿನಲ್ಲಿ ಕಾರ್ಯ ಮಾಡ್ತಾನೆ. ಆಗ ನಾವು ಅವ್ರಿಗೆ ಲಕ್ಷ್ಯ ಮಾಡಬಾರ್ದು. ನಾವು ಮನುಷ್ಯರ ಮಾತು ಕೇಳೋಕ್ಕಿಂತ ಯಾರ ಮಾತು ಕೇಳಬೇಕು ರೀ, ದೇವರ ಮಾತು ಕೇಳಬೇಕು. ಯಾಕಂದರೆ ನನ್ನ ರಕ್ಷಕನ ಯೇಸು ಕ್ರಿಸ್ತನ ಹೆಸರಿನೇನಿದೆ, ರಕ್ಷಣೆ ಇದೆ. ಇವತ್ತು ಯಾರು ರಕ್ಷಣೆ ಕೊಡೋಕ್ಕಾಗಲ್ರಿ. ರಕ್ಷಣೆ ಇವತ್ತು ಬೇಕಂದ್ರೆ ಯಾರ ಹೆಸರು ಮೇಲೆ ರಕ್ಷಣೆ ಇದೆ, ಯೇಸು ಸ್ವಾಮಿ ಹೆಸರಿನಲ್ಲಿ ಮಾತ್ರ ರಕ್ಷಣೆ ಇದೆ. ಈ ಭೂಮಿ ಮೇಲೆ, ಈ ಆಕಾಶದ ಕೆಳಗೆ ರಕ್ಷಣೆ ಎಂಬುದು ಯಾರ ಹೆಸರು ಮೇಲೆ ಇದೆ, ಯೇಸು ಸ್ವಾಮಿ ನಾಮದಲ್ಲಿ ಮಾತ್ರ ರಕ್ಷಣೆ ಇದೆ.
ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಆ ಒಂದು ಪೇತ್ರ ಯೋಹಾನರ ಮುಖಾಂತರವಾಗಿ ಹುಟ್ಟು ಕುಂಟನ ಕಾಲುಗಳಿಗೆ ಬಲ ಬಂದ ಹಾಗೆ ಇವತ್ತು ದೇವರು ನಮ್ಮ ಜೀವನದಲ್ಲಿ ಕೂಡ ನಮ್ಮ ಪ್ರಾರ್ಥನೆ ಕೇಳಿ ನಾವು ದೇವರ ಸೇವೆ ಮಾಡುವಂಥ ನಿಮ್ಮಗಳು ಕೂಡ ದೇವರ ಸುವಾರ್ತೆನ ಎಲ್ಲೆಲ್ಲಿ ಸಾರಿ ನೀವು ಹೋಗ್ತಾ ಇರುವಾಗ ಅಲ್ಲಿ ಅನೇಕ ವಿರೋಧಿಗಳು, ಅನೇಕ ಜನ ವಿರೋಧ ಮಾಡ್ಬೋದು. ಆದರೆ ನೀವು ಭಯಪಡಬೇಡಿ. ಯೇಸು ಸ್ವಾಮಿ ಹೆಸರಿನ ರಕ್ಷಣೆ ಇದೆ ಎಂಬುದಾಗಿ ನೀವು ಸುವಾರ್ತೆ ಸಾರಿರಿ. ರೋಗಿಗಳನ್ನು ಯೇಸು ಸ್ವಾಮಿ ಹೆಸರಿನ ಪ್ರಾರ್ಥನೆ ಮಾಡಿರಿ, ಅವ್ರಿಗೆ ಸ್ವಸ್ಥಪಡಿಸಿರಿ. ಯಾಕಂದರೆ ಯಾರು ನಿಮ್ಮ ಜೊತೆ ಇದ್ದಾರೆ? ಹೀನೈಸಿದ ಬೇಡವಾದ ಕಲ್ಲು ಆಗಿರುವ ಕಲ್ಲೇ ಮುಖ್ಯ ಗಲ್ಲಾಗಿರುವ ಯೇಸು ಕ್ರಿಸ್ತನು ನಿಮ್ಮ ಜೊತೆ ಇದ್ದಾನೆ. ಅದಕ್ಕೆ ಭಯಪಡದೆ ಧೈರ್ಯವಾಗಿ ದೇವರ ಸುವಾರ್ತೆಯನ್ನು ಸಾರಿರಿ. ಪೇತ್ರ ಯೋಹಾನರಿಗೆ ಅವರು ಕರೆದಿದಾಗ ಅವರು ಭಯಪಡದೆ ಆ ಒಂದು ಜನರ ಮುಂದೆ ನಿಂತ್ಕೊಂಡು ದೇವರ ಸುವಾರ್ತೆ ಸಾರಿದರು. ಈ ಒಂದು ಮನುಷ್ಯನಿಗೆ ಒಳ್ಳೇದಾಗ್ಲಕ್ಕೆ ಕಾರಣ ಏನು, ಈತನಿಗೆ ಹೆಂಗೆ ಸ್ವಸ್ಥ ಐತಿ ಅಂತಂದಿದ್ದಾಗ, ನೀವು ಹೀನೈಸಿದ ಬೇಡವಾದ ಕಲ್ಲಾಗಿರುವಂಥ ಯೇಸು ಕ್ರಿಸ್ತರ ಮುಖ್ಯ ಮೂಲ್ಯಗಾಲಾದನು ಆತನು ನೀವು ಶಿಲುಬೆಗೆ ಹಾಕಿದಿರಿ. ಪಿಲಾತನ ಆತನ ಬಿಡಿಸ್ಬೇಕಂದು ನೀವು ಆತನಿಗೆ ಬಿಡಿಸದೆ, ಕೊಲೆಗಾರನು ಕಳ್ಳನಿಗೆ ನೀವೇನು ಮಾಡಿದ್ರಿ, ಬೇಕಂದು ಈತನಿಗೆ ಶಿಲುಬೆಗೆ ಹಾಕಿಸಿದಿರಿ. ಅದೇ ಯೇಸು ಕ್ರಿಸ್ತನು, ಅದೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕುಂಟನಿಗೇನಾಯಿತು, ಸ್ವಸ್ಥತೆ ಆಯಿತಂತೂ ಪೇತ್ರ ಹೇಳ್ತಾನೆ. ಆ ಶಿಲುಬೆ ಮೇಲೆ ಸತ್ತಿ ಬದುಕಿ ಬಂದಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆ ಇದೆ. ಆತನ ಹೆಸರಿನಿಂದೇ ಸ್ವಸ್ಥತೆ ಆಯಿತು. ನನ್ನ ಕೈಯಿಂದಲ್ಲ, ಇದು ಅದ್ಭುತ ಆಗಿದ್ದು ನನ್ನಿಂದಲ್ಲ, ನನ್ನಲ್ಲಿರುವಂಥ ಯೇಸು ಕ್ರಿಸ್ತನಿಂದ ಈ ಅದ್ಭುತ ಆಯಿತು ಅಂತೇಳಿ ಪೇತ್ರಲ್ಲಿ ಅನೇಕ ಜನರ ಮುಂದೆ ದೇವರ ಸಾಕ್ಷಿ ಹೇಳ್ತಾನೆ. ಪ್ರಿಯರೇ, ಇವತ್ತು ನಿನ್ನ ಜೀವನದಲ್ಲಿ, ಇವತ್ತು ನಿನ್ನ ಸೇವೆ ಮಾಡುವಂಥ ಜೀವನದಲ್ಲಿ, ಇವತ್ತು ದೇವರು ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡುವುದಾದರೆ, ಅದ್ಭುತ ಮಾಡುವಾಗ ಇವತ್ತು ಅನೇಕ ಜನರು ನಿನ್ನ ಕೇಳುವಾಗ ನಿನ್ನ ದೇವರ ಮಾತನ್ನು ಹೇಳು. ಇವತ್ತು ನನ್ನಿಂದ ನಿನ್ನಿಂದ ಆಗದ ಕಾರ್ಯಗಳು ಯಾರಿಂದ ಆಗುತ್ತೆ? ಯೇಸು ಸ್ವಾಮಿ ನಾಮದಿಂದ ಆಗುತ್ತೆ. ಆತನ ಹೆಸರಿನಲ್ಲೇ ಅಂಥ ಬಲ ಇದೆ ರೀ. ಅಲ್ಲಲ್ಲೂ ಯೇಸು ಎಂಬ ಹೆಸರಿನಲ್ಲೇ ಅಂಥ ಅದ್ಭುತ ಇದೆ. ಯೇಸು ಎಂಬ ಹೆಸರು ಹೇಳಿ ಹುಟ್ಟು ಕುಂಟನಿಗೆ ನಡೆ ಅಂತ ಅಪ್ಪಣೆ ಕೊಟ್ಟಿದಾಗ ಆ ಹೆಸರು ನಿಮಿತ್ತವಾಗಿ ಆತನಿಗೆ ಬಲ ಬಂತ್ರಿ. ಯೇಸು ಸ್ವಾಮಿ ಹೆಸರು ಮಾತ್ರ, ಯೇಸು ಎಂಬ ಹೆಸರಿನಲ್ಲಿ ಹುಟ್ಟು ಕುಂಟನಿಗೆ ಕಾಲು ಬಂತು. ಇವತ್ತು ನಿನಗೂ ಕೂಡ ಯೇಸು ಎಂಬ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದಾಗ ರಕ್ಷಣೆ ಬರುತ್ತೆ. ಇವತ್ತು ನಿನಗ ಆಶೀರ್ವಾದ ಬೇಕಾ? ಯೇಸು ನಾಮದಲ್ಲಿ ನುಡಿ, ಯೇಸು ಸ್ವಾಮಿ ನಾಮದಲ್ಲಿ ನಿನಗೆ ಅದ್ಭುತ ಆಗಬೇಕಾ? ಅಂದರೆ ಯೇಸು ಸ್ವಾಮಿ ಹೆಸರು ಹೇಳಿ ನೀನು ನುಡಿ, ಆತನ ಹೆಸರು ಹೇಳಿ ಉಚ್ಚರಿಸು, ನಿನಗೆ ಸ್ವಸ್ಥತೆ ಬರುತ್ತೆ, ನಿನಗೆ ಆರೋಗ್ಯ ಬರುತ್ತೆ. ಇವತ್ತು ನಮ್ಮಿಂದ ಆಗಿಲ್ಲ, ಯೇಸು ಕ್ರಿಸ್ತನ ಹೆಸರಿನಲ್ಲೇ ಈ ಅದ್ಭುತ ಕಾರ್ಯ ಆಗಿತ್ತು ಎಂಬುದಾಗಿ ಪೇತ್ರನು ಹೇಳ್ತಾನೆ. ಇವತ್ತು ನಿನಗೆ ಆರೋಗ್ಯ ಬೇಕಾ? ಸ್ವಸ್ಥತೆ ಬೇಕಾ? ಯೇಸು ನಾಮದಲ್ಲಿ ಆರೋಗ್ಯ ಬರಲಿ ಎಂದು ಪ್ರಾರ್ಥಿಸು, ಆರೋಗ್ಯ ಬರುತ್ತೆ. ಯೇಸು ನಾಮದಲ್ಲಿ ನನಗೆ ಬಡತನ ಹೋಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡು, ನಿನ್ನ ಬಡತನ ಹೋಗುತ್ತೆ. ಯೇಸು ನಾಮದಲ್ಲಿ ನನಗೆ ಜಾಬ್ ಆಗಲಿ ಅಂತ ಹೇಳಿ ನೀನು ದೇವರಲ್ಲಿ ನುಡಿ, ಆ ಉಚ್ಚರಿಸು, ನಿನಗೆ ಜಾಬ್ ಆಗುತ್ತೆ. ಯೇಸು ನಾಮದಲ್ಲಿ ನನ್ನ ಕಣ್ಣು ಕಾಣಲಿ, ಯೇಸು ನಾಮದ ಕಿವಿ ಕೇಳಲಿ, ಯೇಸು ನಾಮದಲ್ಲಿ ಕುಷ್ಠ ಶುದ್ಧವಾಗಲಿ ಎಂಬುದಾಗಿ ನೀನು ಯೇಸು ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡಿ ನೀನು ಉಚ್ಚರಿಸಿದರೆ, ಯೇಸು ಕ್ರಿಸ್ತನ ಅಧಿಕಾರಗಳ ನಾಮದಲ್ಲಿ ಆಜ್ಞಾಪಿಸಿದರೆ ನಿನಗೆ ಕೂಡ ಕಣ್ಣು ಕಾಣ್ತವೆ, ಕಿವಿ ಕೇಳುತ್ತೆ, ಮೂಕ ಆಗಿರುವ ನೀನು ಮಾತಾಡುವಂಥ ಶಕ್ತಿ ಬರುತ್ತೆ. ಯಾರ ಹೆಸರಿನಲ್ಲಿ? ಯೇಸು ಸ್ವಾಮಿ ಹೆಸರಿನಲ್ಲಿ. ಯಾಕಂದರೆ ಆ ಹೆಸರಿನಲ್ಲಿ ಏನಿದೆ? ರಕ್ಷಣೆ ಇದೆ. ಪೇತ್ರನು ನನ್ನಲ್ಲಿ ಬೆಳ್ಳಿ ಬಂಗಾರವಂತ ಇಲ್ಲ, ನನ್ನಲ್ಲಿರುವಂಥದ್ದನ್ನು ನಿನಗೆ ಕೊಡುತ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ಅವನೇಲಿತ್ತು ಯೇಸು ಸ್ವಾಮಿ ಇದ್ದರು. ಇವತ್ತು ಅದೇ ಯೇಸು ಸ್ವಾಮಿ ನನ್ನಲ್ಲಿ ನಿನ್ನಲ್ಲೂ ಕೂಡ ಇದ್ದಿದ್ದಾರೆ. ಹಲ್ಲೆಲೂಯಾ. ಪೇತ್ರನಲ್ಲಿದ್ದಂಥ ಯೇಸು ಸ್ವಾಮಿ ನನ್ನಲ್ಲಿ ನಿನ್ನಲ್ಲಿ ಇದ್ದಿದ್ದಾನೆ. ಬೆಳ್ಳಿ ಬಂಗಾರ ಕೊಟ್ಟರೆ ತಿರುಗಿ ಆತನು ಕುಂಟನಾಗೆ ಇರ್ತಾ ಇದನು. ಆದರೆ ನನ್ನಲ್ಲಿ ಇದ್ದಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ಎದ್ದು ನಡೆದಾಡು ಅಂಥೇಳಿ ಆತನು ನುಡಿದಿದಾಗ ಆ ಕುಂಟನಿ ಕಾಲುಗಳು ಬಂತರೆ ಸಾಲಲ್ಲೂ. ಅದೇ ರೀತಿ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಏನು ಕೊಟ್ಟಿದ್ದಾರೆ? ಯೇಸು ಸ್ವಾಮಿ ಹೆಸರು ನನಗೆ ನಿನಗೆ ಕೊಟ್ಟಿದ್ದಾರೆ. ಆತನ ಹೆಸರು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಹೆಸರಿನಲ್ಲಿ ರಕ್ಷಣೆ ಎಂಬ ಹೆಸರಿದೆ. ರಕ್ಷಣೆ ಎಂಬುದು ಯೇಸು ಸ್ವಾಮಿ ಹೆಸರಿನಲ್ಲಿದೆ. ಇವತ್ತು ನಿನಗೆ ರಕ್ಷಣೆ ಬೇಕಂದರೆ ಯೇಸು ನಾಮದಲ್ಲಿ ನೀನು ನುಡಿ, ನಿನಗೆ ರಕ್ಷಣೆ ಬರುತ್ತೆ. ಮಾಟ ಮಂತ್ರ ಭಾನುಮತಿ ಎಲ್ಲ ನೀನು ಬಿಟ್ಟು ಹೋಗ್ಬೇಕಂದ್ರೆ ಯೇಸು ಹೆಸರಿನಲ್ಲಿ ಪ್ರಾರ್ಥಿಸು. ಯೇಸು ಸ್ವಾಮಿ ನಿನ್ನಲ್ಲಿದ್ದಾನೆ. ಪೇತ್ರನಲ್ಲಿ ಇದ್ದಂಥ ಯೇಸು ಸ್ವಾಮಿ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಇದ್ದಿದ್ದಾರೆ. ಆ ಯೇಸು ಎಂಬ ಹೆಸರು ಹೇಳಿದಾಗ ಆ ಹುಟ್ಟು ಕುಂಟನ ಕಾಲುಗಳಿಗೆ ಬಲ ಬರುವುದಾದರೆ ಇವತ್ತು ನಮ್ಮ ಜೀವನ ಬತ್ತಿರುವಂಥ
ಕೈಕಾಲುಗಳಲ್ಲಿ ಕೂಡ ದೇವರು ಏನು ಮಾಡ್ತಾ ಇದ್ದಾರೆ, ಬಲ ಕೊಡ್ತಾರೆ. ನಾವೇನು ಮಾಡಬೇಕು, ನಂಬಿಕೆಯಿಂದ ಅದೇನು ಮಾಡಬೇಕು, ನಾವು ಉಚ್ಚಾರ ಮಾಡಬೇಕು. ಯೇಸು ಸ್ವಾಮಿ ನನ್ನಲ್ಲಿದ್ದಾರೆ. ಬೆಳ್ಳಿ ಬಂಗಾರು ದೇವರು ನಮ್ಗೆ ಕೊಟ್ಟಿದ್ದಾರೆ, ಆಸ್ತಿ ಅಂತಸ್ತು ಕೊಟ್ಟಿದ್ದಾರೆ. ಯೇಸು ಸ್ವಾಮಿಯೂ ನಮ್ಮಲ್ಲಿ ಇದ್ದಿದ್ದಾರೆ ಅಂದಮೇಲೆ ಇವತ್ತು ನಾವೇನು ಮಾಡಬೇಕು, ನಮಗೆ ರಕ್ಷಣೆ ಬೇಕಂದರೆ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಬೇಕು. ನಮ್ಗೆ ಆರೋಗ್ಯ ಬೇಕಾ, ಆಸ್ತಿ ಬೇಕಾ, ಅಂತಸ್ತು ಬೇಕಾ, ಒಳ್ಳೆ ಆರೋಗ್ಯ, ಒಳ್ಳೆ ಕುಟುಂಬ ಬೇಕಾ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ ಬೇಕಾ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್, ಸ್ಟಡಿ ಬೇಕಾ, ಒಳ್ಳೆಯ ಒಂದು ಫ್ಯೂಚರ್ ಬೇಕಾ, ನಾವೇನು ಮಾಡಬೇಕು, ಯೇಸು ಸ್ವಾಮಿ ನಾಮದಲ್ಲಿ ನಾವು ನುಡಿಬೇಕು. ಯೇಸು ಸ್ವಾಮಿ ಹೆಸರು ನಾವು ಪ್ರಾರ್ಥನೆ ಮಾಡಬೇಕು. ಆಗ ಅದ್ಭುತ ಆಗುತ್ತೆ. ಯಾಕಂದರೆ ಆ ಪರಿಸಾರಿಗೆ, ಸದ್ದುಕಾಯರಿಗೆ, ಧರ್ಮಶಾಸ್ತ್ರಿಗೆ ಗೊತ್ತಾಯಿತು ಯೇಸು ಸ್ವಾಮಿ ಹೆಸರಿನಲ್ಲಿ ಅದ್ಭುತ ನಡೆದಿದೆ. ಇದು ನಡೆದಿಲ್ಲ ಅಂತ ಅನ್ನೋಕ್ಕಾಗಲ್ಲ. ಮುಂದೆ ಇದು ಆಗಬಾರ್ದು, ಇನ್ನು ಹೆಚ್ಚು ಹೆಸರು ಹರಡಬಾರ್ದು ಅಂಥೇಳಿ ಅವ್ರಿಗೆ ವಾರ್ನಿಂಗ್ ಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ಅವರಲ್ಲಿ ಅಂತ ಸೈತಾನ್ ಗೊತ್ತು, ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ಇನ್ನೂ ಅದ್ಭುತ ಆಗುತ್ತೆ. ಇವತ್ತು ಎಲ್ಲಿ ಯೇಸು ಸ್ವಾಮಿ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏನಾಗಿದೆ, ಅದ್ಭುತಗಳಾಗ್ತವೆ. ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಯೇಸು ಸ್ವಾಮಿ ನಂಬಲಕ್ಕೆ ನೀನು ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ನೀನು ದೇವರ ವಾಕ್ಯ ಓದುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ, ಇವತ್ತು ನಿನ್ನ ಆಲಯಕ್ಕೆ ಹೋಗೋದಕ್ಕಾಗಿ ಇವತ್ತು ಜನನಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ನಿನ್ನ ಮನೆಯಲ್ಲಿ ನಿನ್ನ ಗಂಡ ಹೆಂಡತಿ ಅಡ್ಡಿ ಮಾಡ್ತಾ ಇದ್ದಾರೆ ಅಂದರೆ ನಿನಗೆ ದೊಡ್ಡ ರಕ್ಷಣೆ ಇದೆ, ದೊಡ್ಡ ಆಶೀರ್ವಾದ ಕಾದಿದೆ. ಅದಕ್ಕೆ ಅಲ್ಲಿ ಏನು ಮಾಡ್ತಾ ಇದೆ, ಸೈತಾನನ್ನು ಅಡೆತಡೆ ಮಾಡ್ತಾ ಇದೆ. ಅದಕ್ಕೆ ನಿನ್ನಲ್ಲಿರುವಂಥ ಯೇಸು ಸ್ವಾಮಿ ಆ ಹೆಸರನ್ನು ಹೇಳು, ನೀನು ಪ್ರಾರ್ಥನೆ ಮಾಡು. ಯಾಕಂದರೆ ಯೇಸು ಸ್ವಾಮಿ ನಿನಗೆ ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟು ಆ ಹೆಸರು ನಿನಗೆ ಕೊಟ್ಟಿದ್ದಾರೆ. ಆತನ ಹೆಸರಿನಲ್ಲೇ ಅಂಥ ಅದ್ಭುತ ಇದೆ ಇರುವಾಗ, ಆತನೇ ನಮ್ಮಲ್ಲಿರುವಾಗ ಎಂಥ ಅದ್ಭುತ ಇರಬಾರ್ದು, ಎಂಥ ಅದ್ಭುತ ಆಗಬಾರ್ದು. ಯೇಸು ಸ್ವಾಮಿ ಹೆಸರಿನಲ್ಲಿ ಕುರುಡರಿಗೆ ಕಣ್ಣು ಕಾಣ್ತವೆ, ಕುಂಟರಿಗೆ ಕಾಲು, ಕುಷ್ಠರೋಗಿ ಸ್ವಸ್ಥವಾಗಿ ತತ್ತರು ಬದುಕ್ತಾರೆ. ನಾವು ಯೇಸು ಸ್ವಾಮಿ ಹೆಸರು ಹೇಳಿ ಏನೇ ಬೇಡ್ಕೊಟ್ರು ತಂದೆಗೆ ಅದು ದೇವರು ಏನು ಮಾಡ್ತಾರೆ, ಅನುಗ್ರಹಿಸ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ಹೆಸರಿನಲ್ಲಿ ತಂದೆಗೆ ಏನು ಬೇಡ್ಕೊಳ್ತೀರೋ ಅದು ನೀವು ಹೊಂದಿವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಇವತ್ತು ನಾವೇನು ಮಾಡಬೇಕು, ಆ ಪೇತ್ರನಂತೆ ಯೇಸು ಸ್ವಾಮಿ ಹೆಸರಿನಲ್ಲಿ ಇವತ್ತು ನಮಗೆ ಬೇಕಾಗಿರುವಂಥದ್ದನ್ನು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನನ್ನಲ್ಲಿ ಯಾರಿದ್ದಾರೆ, ನನ್ನಲ್ಲಿರುವಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಅದ್ಭುತ ಆಗಬೇಕು. ನನ್ನಲ್ಲಿರುವಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ನನಗೆ ಆರೋಗ್ಯ ಬರಬೇಕು. ನನ್ನಲ್ಲಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನಗೆ ಸ್ವಸ್ಥತೆ, ಅದ್ಭುತ, ಮಹತ್ಕಾರ್ಯಗಳು ನನ್ನ ಜೀವನದ ಆಗಲಾರದ ಕೆಲಸಗಳು ಆಗಬೇಕು, ಕುಟುಂಬ ಕಟ್ಟಲ್ಪಡಬೇಕಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ಬೇಕು ರೀ. ಯಾಕಂದರೆ ಯೇಸು ಎಂಬ ಹೆಸರು ನಮಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿಯೇ ನಮ್ಮಲ್ಲಿ ಇದ್ದಿರುವಾಗ ಆತನ ಹೆಸರು ಹೇಳಿದಾಗ ನಮಗೆ ಅದ್ಭುತ ಆಗ್ತವೆ, ಆಗಲಾರದ ಕಾರ್ಯಗಳು ಆಗ್ತವೆ. ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಅನಾರೋಗ್ಯ, ಅಸ್ವಸ್ಥತೆ, ಬಡತನ, ದರಿದ್ರ, ಇವತ್ತು ಅನೇಕ ಸಮಸ್ಯೆಗಳು, ಕೋರ್ಟ್ ಕಚೇರಿಗಳಿಂದ ನೀನು ಬಾಧೆ ಪಡ್ತಾ, ನಿನ್ನ ಮಕ್ಕಳ ಒಂದು ಗಂಡ ಹೆಂಡತಿಯ ಸಮಸ್ಯೆಯಿಂದ ಬಾಧೆ ಪಡ್ತಿರುವಾಗ ಇವತ್ತು ನೀವು ಚಿಂತೆ ಪಡಬೇಡ. ಇವತ್ತು ಯೇಸು ಸ್ವಾಮಿ ನಿನ್ನಲ್ಲಿರುವಾಗ, ಪೇತ್ರನಲ್ಲಿ ಇದ್ದಂಥ ಯೇಸು ಸ್ವಾಮಿ ನಿನ್ನಲ್ಲಿ ಇದ್ದಿದ್ದಾರೆ. ಇವತ್ತು ಆ ಯೇಸು ಸ್ವಾಮಿ ಹೆಸರು ಹೇಳಿ ನೀನು ಪ್ರಾರ್ಥನೆ ಮಾಡು. ಖಂಡಿತ ದೇವರು ನೀನು ಬೇಕಾಗಿರೋಂಥ ಆರೋಗ್ಯ, ಬಲ, ಆಸ್ತಿ, ಅಂತಸ್ತು, ಒಳ್ಳೆಯ ಬುದ್ಧಿ, ಜ್ಞಾನ, ವಿವೇಕ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್, ಒಳ್ಳೆಯ ಫ್ಯೂಚರ್ ಕೊಟ್ಟು ನಿನ್ನ ಎಲ್ಲ ಕೋರ್ಟ್ ಕಚೇರಿಗಳಿಂದ ಎಲ್ಲ ಕೇಸ್ಗಳು ಬಿಡುಗಡೆ ಕೊಟ್ಟು ದೇವರು ಉನ್ನತವಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಜನರು ನಿಮಗೆ ವಿರೋಧವಾಗಿ ನಿಂತಿರುವಾಗ ಭಯಪಡದೆ ಧೈರ್ಯವಾಗಿ ದೇವರ ವಾಕ್ಯ ಸುವಾರ್ತೆ ಸಾರಿ. ಪೇತ್ರ ಯವನರಿಗೆ ಅವ್ರು ವಾರ್ನಿಂಗ್ ಕೊಟ್ಟರು ಕೂಡ ಅವ್ರ ಮಾತಿ ಮಡದಂತೆ ಇನ್ನೂ ದೇವರ ಸೇವೆಯನ್ನು ಹೆಚ್ಚಾಗಿ ಮಾಡಿದ್ರು. ಅನೇಕರಿಗೆ ದೇವರ ವಾಕ್ಯ ಸುವಾರ್ತೆ ಸಾರಿ, ಅನೇಕ ಜನರಿಗೆ ಪ್ರಾರ್ಥನೆ ಮಾಡಿ ರೋಗಗಳನ್ನು ಗುಣಪಡಿಸಿದರು. 5,000ಕ್ಕಿಂತ ಜನರಿಗೆ ಆತರ ಸುವಾರ್ತೆ ಸಾರಿ ದೇವರ ಕಡೆ ಅನೇಕ ಜನರು ತಿರುಗಿದ್ರು. ಇವತ್ತು ನಿನ್ನ ಜೀವನದಲ್ಲಿ ಕೂಡ ಯೇಸು ಸ್ವಾಮಿ ಹೆಸರು ಹೇಳಿ ಅದ್ಭುತ ಮಿರಾಕಲ್ ಆಗುವಾಗ, ನಿನ್ನ ಜೀವನ ಬದಲಾಗುವಾಗ, ಇವತ್ತು ಅನೇಕ ಜನರು ನಿನಗೆ ಅಡೆತಡೆ ಮಾಡುವಾಗ, ನಿನ್ನ ವಾಕ್ಯ ಓದದಂತೆ, ಪ್ರಾರ್ಥನೆ ಆಲಯ ಹೋಗದಂತೆ, ಇವತ್ತು ಅನೇಕ ಜನರು ಸುವಾರ್ತೆ ಸಾರಬಾರ್ದಂತೇಳಿ ಅನೇಕ ಜನರು ವಿರೋಧ ಮಾಡಿದ್ರು ಕೂಡ ನೀನು ಇನ್ನೂ ಹೆಚ್ಚಾಗಿ ಬಲವಾಗಿ ಅವ್ರ ಮಾತು ಕೇಳದಂತೆ ಯೇಸು ಸ್ವಾಮಿ ಹೆಸರು ಕೇಳಿ, ಯೇಸು ಸ್ವಾಮಿ ಹೆಸರು ಹೇಳಿ ಅನೇಕ ಜನರಿಗೆ ಏನು ಮಾಡಿ ಪ್ರಾರ್ಥನೆ ಮಾಡು. ಅನೇಕ ಜನ ಸುವಾರ್ತೆ ಸಾರು. ಇವತ್ತು ಅನೇಕ ವಿರೋಧ ಜನ ಮಾಡಿದ್ರು ಕೂಡ ಅವ್ರಿಗೆ ಭಯಪಡದೆ ಇವತ್ತು ಧೈರ್ಯವಾಗಿ ದೇವರ ಸುವಾರ್ತೆಯನ್ನು ಸಾರು. ದೇವರು ಉನ್ನತವಾಗಿ ನಿನ್ನ ಕುಟುಂಬ, ನಿನ್ನ ಸೇವೆಯನ್ನು ದೇವರು ಉನ್ನತವಾಗಿ ಆಶೀರ್ವಾದ ಮಾಡಿ ನಿನ್ನ ಆತನ ಬಲದಿಂದ ಕೃಪೆ ತುಂಬಿಸಿ ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಹೀಗಾಗುವಂತೆ ಈ ವಾಕ್ಯದಂತೆ ನಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಜೀವ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರ, ಮಹಿಮೆಯಾಗಲಿ ಕರ್ತನೆ. ಕೇಳಿದಂಥ ವಾಕ್ಯ ನಮ್ಮ ಜೀವಿತಕ್ಕೆ ಆಶೀರ್ವಾದ ಮಾಡು. ರಕ್ಷಣೆ ಎಂಬುದು ನಿನ್ನ ಹೆಸರಲ್ಲಿ ಮಾತ್ರ ಇದೆ ಕರ್ತನೆ. ನಿನ್ನ ಹೆಸರು ಮೇಲೆ ಅಂಥ ಅದ್ಭುತಗಳು ಮಿರಾಕಲ್ ಆಗ್ತವೆ ಕರ್ತನೆ. ಅದಕ್ಕೆ ಪೇತ್ರನು ನಿನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ ಹುಟ್ಟುಕೊಂಡನೆ ಕಾಲು ಬಂದಿದ್ದು ನೋಡಿ ಅನೇಕ ಜನರಲ್ಲಿ ವಿರೋಧ ಮಾಡಿರುವಾಗ, ಹೌದು ಸ್ವಾಮಿ, ಇವತ್ತು ನಮ್ಮ ಜೀವನದಲ್ಲಿ ಕೂಡ ನಿನ್ನ ಹೆಸರಲ್ಲಿ ಪ್ರಾರ್ಥಿಸುವಾಗ ಅನೇಕ ಜನ ವಿರೋಧ ಮಾಡುವಾಗ ಆ ವಿರೋಧಕ್ಕೆ ನಾವು ಭಯಪಡದಂತೆ ಕರ್ತನೆ, ಇನ್ನು ನಿನ್ನ ವಾಕ್ಯವನ್ನು ಸಾರುವಂತೆ, ಪ್ರಾರ್ಥನೆ ಮಾಡುವಂತೆ, ಅನೇಕ ಜನರಿಗೆ ನಿನ್ನ ಸುವಾರ್ತೆಯನ್ನು ಸಾರುವಂಥ ಮಕ್ಕಳ ಜೀವಿಸುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ಪರಿಶುದ್ಧ ದೇವರೇ, ಯೇಸು ನಾಮದಲ್ಲಿ ವಾಕ್ಯದಂತೆ ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮ್ಮ ಆಶೀರ್ವಾದ ಮಾಡು. ಯೇಸು ನಾಮದಲ್ಲಿ ಬಲದಿಂದ ನಿನ್ನ ಕೃಪೆ ತುಂಬಿಸು ಕರ್ತನೆ. ಅನೇಕ ಆತ್ಮಗಳನ್ನು ರಕ್ಷಿಸಲ್ಪಡಲಿ ಕರ್ತನೆ. ಯೇಸು ಸ್ವಾಮಿ
ಈ ಒಂದು ವಾಕ್ಯನ ಕೇಳಿ ಅನೇಕ ಜನರು ನಿನ್ನ ಹೆಸರು ಮಾತ್ರ ರಕ್ಷಣೆ ಎಂಬುದಾಗಿ ಅನೇಕ ಜನರು ಆ ವಾಕ್ಯನ ಕೇಳಿ ತಿಳಿದುಕೊಂಡು ನಿನ್ನ ನಾಮನ್ನು ಕೊಂಡಾಡಿಕೊಂಡು ನಿನ್ನ ಹೆಸರು ಮೇಲೆ ಕರ್ತನೆ ಅವ್ರ ರಕ್ಷಣೆ ಹೊಂದು ನಿನ್ನ ಹೆಸರು ಮೇಲೆ ಕರ್ತನೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಅಗತ್ಯಗಳನ್ನು ನಿನ್ನಲ್ಲಿ ಪ್ರಾರ್ಥಿಸುವಂಥ ಮನಸ್ಸು ಅವ್ರಿಗೆ ಕೊಟ್ಟು ಈ ವಾಕ್ಯದಂತೆ ಎಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.